ಕರೆಕ್ಟ್. ಈಗ ವಿಜಯಪುರದಲ್ಲಿ ಭಾಳ ಜೋರು ಮಳೆ ಆಗಿದೆ. ಒಂದು 2-3 ಭಾಗದಲ್ಲಂತೆ ಅತಿರೇಕ ಹೆಚ್ಚಿಗಾಗಿದೆ, ಭಾಳಷ್ಟು ಹೆಚ್ಚಿಗಾಗಿದೆ. ನಾನು ಮಾತನಾಡಿದ್ದೇನೆ ಇವತ್ತೊಂದು ದಿವಸ ಎಲ್ಲರ ಜೊತೆ ಮಾತನಾಡಿ, ಒಂದು ವಿಜಯಪುರ ನಗರದಲ್ಲಿಯೂ ಕೂಡ ನಮ್ಮ ಕೆಲವೊಂದು ವಾರ್ಡ್ಸ್ನಲ್ಲಿ ಇವತ್ತೊಂದು ದಿವಸ ಭಾಳಷ್ಟು ಪರ್ಟಿಕ್ಯುಲರ್ಲಿ ಜುಮ್ಮಾ ಮಸೀದ್ ಏರಿಯಾ ಎಲ್ಲ ಕಡೆಯೂ ಕೂಡ ಇದಾಗಿದೆ. ಎಲ್ಲ ಕ್ರಮಗಳನ್ನ ಇವತ್ತೊಂದು ದಿವಸ ನಾವು ಕೈಗೊಳ್ತೇವೆ. ಮತ್ತು ವಿಶೇಷವಾಗಿ ನಾನು ಮೊನ್ನೆನೂ ಕೂಡ ಸೂಚನೆಯನ್ನು ಕೊಟ್ಟಿದ್ದೀನಿ. ಇವತ್ತು ಶಾಲಾ ಕೊಠಡಿಗಳು, ಯಾವ ಶಾಲಾ ಕೊಠಡಿಗಳು ಶಿಥಿಲಗೊಂಡಿದ್ದಾವೆ ಅಲ್ಲಿ ಇವತ್ತೊಂದು ದಿವಸ ಮಕ್ಕಳನ್ನ ನೀವು ಇದು ಮಾಡೋಕ್ಕೆ ಹೋಗಬೇಡಿ, ಬೇರೆ ಪರ್ಯಾಯ ವ್ಯವಸ್ಥೆಗಳು ಮಾಡ್ಕೊಳ್ಳಿ ಅಂತ ಕೂಡ ಹೇಳಿದ್ದೀವಿ. ಹೀಗಾಗಿ ನಾವು ಅದನ್ನು ಕ್ಲೋಸ್ಲಿ ಮಾನಿಟರ್ ಮಾಡ್ತಾ ಇದ್ದೀನಿ. ನಮ್ಮ ಜಿಲ್ಲೆಯಲ್ಲಿ ಆಗ್ತಾ ಇರುವಂಥ ಮಳೆಗೆ ಅದೇ ನಾಡ್ದು ಮೀಟಿಂಗು 8ನೇ ತಾರೀಕಿನ ಏನು ರಾಹುಲ್ ಗಾಂಧಿ ಅವರು ಬರ್ತಾರೆ. ನಮ್ಮದೇನು ಪ್ರೊಟೆಸ್ಟ್ ಇದೆ ಈ CA ವಿರುದ್ಧ, ಈ ಚುನಾವಣಾ ಅಕ್ರಮಗಳ ಬಗ್ಗೆ. ಅದಕ್ಕೆ ಒಂದು ಸಭೆಯನ್ನು ಕರೆದಿದ್ದಾರೆ. ಎಲ್ಲ ಸಚಿವರು, ಶಾಸಕರು, ನಿಗಮ ಅಧ್ಯಕ್ಷರು ಎಲ್ಲರೂ ಮೀಟಿಂಗ್ ಕರೀತಾರೆ. ಬರಲಿ, ಅವ್ರಿಗೆ ಅವ್ರು ಬಂದರೆ ಅವ್ರಿಗೆ ಮಾಡೋಕ್ಕಿಲ್ಲ. ಪ್ರಧಾನಮಂತ್ರಿಗಳು ಹೌದು, ಮೆಟ್ರೋ ಆಗಲಿ ಕೆರೆಡ್ ಆಗಲಿ ನಮ್ಮದು ಕಾಂಟ್ರಿಬ್ಯೂಷನ್ ಇದೆ. ಹೀಗಾಗಿ ಅದು ಎಲ್ಲೆಲ್ಲಿ ನಮ್ಮ ರಾಜ್ಯ ಸರ್ಕಾರದ ಸಹಭಾಗಿತ್ವ ಇರ್ತದೆ ಅಲ್ಲಿ ಮ್ಯೂಚುವಲ್ ಆಗಿ ಗೌರವವನ್ನು ಕೊಡುವಂಥದ್ದು. ಮತ್ತು ನಮ್ಮ ರಾಜ್ಯದಲ್ಲಿ ಏನು ಕಾರ್ಯಕ್ರಮಗಳಾಗ್ತವೆ ಹೊರತುಪಡಿಸಿನೂ ಕೂಡ ನಮ್ಮ ಪ್ರೋಟೋಕಾಲನ್ನು ಇವತ್ತೊಂದು ದಿವಸ ಫಾಲೋ ಮಾಡಬೇಕಾಗಿದ್ದು. ನೋಡಿ, ನಾವು ಕೋರ್ಟ್ಗಳಿಗೆ ನಾವು ಗೌರವ ಕೊಡ್ತೀವಿ, ಸುಪ್ರೀಂ ಕೋರ್ಟ್ ಕೂಡ ಗೌರವಿಸ್ತೀವಿ. ಆದರೆ ಈ ಥರ ಹೇಳಿಕೆ ಇವತ್ತು ದಿವಸ ಅವ್ರು ಕೊಟ್ಟಿರುವಂಥ ಹೇಳಿಕೆ ಬಹುಶಃ ಅದು ಸರಿಯಾದದ್ದಲ್ಲ ಅಂಥೇಳಿ ನನ್ನ ಭಾವನೆಯೂ ಕೂಡ. ಯಾಕಂದರೆ ಇದರಿಂದ ನೀವು ಪಬ್ಲಿಕ್ ಪರ್ಸೆಪ್ಷನನ್ನು ಏನಿದು ಮಾಡ್ತೀರಿ, ಕ್ರಿಯೇಟ್ ಮಾಡ್ತೀರಿ. ಹೀಗಾಗಿ ಈಗಾಗಲೇ ಪ್ರಿಯಾಂಕಾ ಗಾಂಧಿ ಅವರು ಹೇಳಿದ್ದಾರೆ, ಯಾರು ಭಾರತೀಯರು ಯಾರು ಅಂಥೇಳಿ ಕೋರ್ಟ್ಗಳು ತೀರ್ಮಾನ ಮಾಡುವಂಥದ್ದಲ್ಲ. ಹೀಗಾಗಿ ಅವರ ಸುಪ್ರೀಂ ಕೋರ್ಟ್ ಹೇಳಿಕೆಗೆ ನಮ್ಮ ಆಕ್ಷೇಪ ಇದೆ. ದಿ ಶುಡ್ ನಾಟ್ ಈ ಥರ ವೈಯಕ್ತಿಕವಾದಂಥ ಯಾರಿಗಾದರೂ ಕೂಡ ಇದು ಆಗುವಂಥ ಹೇಳಿಕೆಗಳನ್ನು ಕೊಡಬಾರ್ದು. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.